ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಓರ್ವ ಕಾರ್ಯಕರ್ತ ಬಲಿಯಾದಂತಹ ಪ್ರಕರಣದ ಬಳಿಕ ಇದೀಗ 10 ಮಂದಿ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಕೈ ಕಾರ್ಯಕರ್ತ ಬಲಿಯಾದಂತಹ ಪ್ರಕರಣದ ಬೆನ್ನಲ್ಲೇ ಆ ಹತ್ಯೆಗೆ ಆ ಕೊಲೆಗೆ ಕಾರಣ ಯಾರು ಅನ್ನೋದರ ಬಗ್ಗೆ ಬೆನ್ನು ಬಿದ್ದಿದ್ದಂತಹ ಪೊಲೀಸರಿಗೆ 10 ಮಂದಿ ಆರೋಪಿಗಳು ಕಾಣಿಸಿಕೊಂಡಿದ್ದಾರೆ. ಗಲಭೆ ದಿನ ಅದೇ ಸ್ಪಾಟ್ನಲ್ಲಿದ್ದಂತಹ 10 ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ನಂತರದಲ್ಲಿ ವಿಡಿಯೋಗಳ ಆಧಾರದ ಮೇಲೆ ಅವರುಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ. 10 ಮಂದಿಯ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮುಕ್ತಾಯಗೊಳಿಸಲಾಗಿದ್ದು ಕಾರ್ತಿಕ್, ಮುಕ್ಕಣ್ಣ, ಇನಾಯತುಲ್ಲಾ, ರಾಜು, ಮುಸ್ತಫಾ, ಶ್ರೀಕಾಂತ, ಮಹಮ್ಮದ್ ರಸೂಲ್, ಬಾಬು, ವೆಂಕಟೇಶ್, ಮಾಭಾಷಾ ಬಂಧಿತರಾಗಿದ್ದಾರೆ. ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಪೊಲೀಸರು ಕೂಡ ಸನ್ನದ್ಧರಾಗಿದ್ದಾರೆ. ಈಗಾಗಲೇ ಮೆಡಿಕಲ್ ಟೆಸ್ಟ್ ಅನ್ನ ಪೂರ್ಣಗೊಳಿಸಿಕೊಂಡ ಬಳಿಕ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆ ನಂತರದಲ್ಲಿ ಅವ್ರನ್ನ ಜೈಲ್ಗಟ್ಟುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಆದರೆ ಈ ಕೃತ್ಯದಲ್ಲಿ ಅವರ ಪಾತ್ರ ಹೇಗಿತ್ತು ಅನ್ನೋದು, ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರೇ ಅನ್ನೋದು ಗೊತ್ತಾಗಿದೆ. ಕಲ್ಲು ತೂರಾಟ ಮಾಡಿದ್ದಾರೆ, ಬಡಿಗೆಗಳಿಂದ ಹಲ್ಲೆ ನಡೆಸಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ಸದ್ಯ ಕೋರ್ಟ್ಗೆ ಅವರನ್ನ ಹಾಜರುಪಡಿಸುವಂತಹ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಸೊ ಎಷ್ಟೊತ್ತಿಗೆ ಹಾಜರು, ಏನೆಲ್ಲ ಪ್ರಕ್ರಿಯೆಗಳಾಗಿದೆ ಈಗ? ದಿವ್ಯ ಜ್ಯೋತಿ, ಈಗಾಗಲೇ 10 ಜನ ಕಾಂಗ್ರೆಸ್ ಕಾರ್ಯಕರ್ತರುಗಳನ್ನ ಪೊಲೀಸರು ಬಂಧಿಸಿ ಮೆಡಿಕಲ್ ಟೆಸ್ಟ್ ಮುಗಿಸ್ಕೊಂಡು ಈಗಾಗಲೇ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಕೂಡ ಹೋಗಿರುವಂತದ್ದು. ಮತ್ತೊಂದು ಕಡೆಗೆ ಬಿಜೆಪಿ ಗುಂಪಿನಲ್ಲಿದ್ದಂತ ಅಂದ್ರೆ ಜನಾರ್ದನ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಇದ್ಕೊಂಡು ಗಲಾಟೆಗೆ ಪ್ರಚೋದನೆ ಕೊಟ್ಟಿದ್ದಂತ ಬಿಜೆಪಿಯ ಒಟ್ಟು 13 ಜನರನ್ನು ಕೂಡ ಈಗಾಗಲೇ ಪೊಲೀಸರು ಅವ್ರನ್ನು ಕೂಡ ಬಂಧಿಸಿದ್ರೆ ಅವರನ್ನು ಕೂಡ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೆಸಲಾಗಿದೆ. ನಾನೀಗ ಬಳ್ಳಾರಿಯ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಈಗಾಗಲೇ ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನ ಮುಗಿಸಿರುವಂತಹ ಪೊಲೀಸರು ಈಗ ಬಿಜೆಪಿ ಬೆಂಬಲಿತ 13 ಜನರನ್ನು ಕೂಡ ಈಗ ಪೊಲೀಸ್ ವೆಹಿಕಲ್ ನಲ್ಲಿ ಅವರನ್ನ ಮೆಡಿಕಲ್ ಟೆಸ್ಟ್ ಗೆ ವಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರೆ. ಒಟ್ಟು ಈಗಾಗಲೇ ಕಾಂಗ್ರೆಸ್ನ 10 ಅಂದ್ರೆ ಒಟ್ಟು 3 ಜನ ಗನ್ಮಾನಗಳು ಸೇರಿ ಕಾಂಗ್ರೆಸ್ನ 10 ಕಾರ್ಯಕರ್ತರು ಒಟ್ಟಾರೆಗೆ ಅವರೊಂದು 13 ಜನ, ಅದ್ರ ಜೊತೆಗೆ ಬಿಜೆಪಿ ಬೆಂಬಲಿತ 13 ಜನ, ಇಷ್ಟು ಜನರನ್ನು ಕೂಡ ಈಗಾಗಲೇ ಪೊಲೀಸರು ಬಂಧಿಸಿ ಹಂತ ಹಂತವಾಗಿ ಅವರ ಎಲ್ಲರುಗಳನ್ನು ಕೂಡ ಇದೀಗ ಮೆಡಿಕಲ್ ಟೆಸ್ಟ್ ಗೆ ಕರೆದುಕೊಂಡು ಹೋಗ್ಲಿಕ್ಕೆ ಮುಂದಾಗಿದ್ದಾರೆ. ಆರಂಭದಲ್ಲಿ ಕಾಂಗ್ರೆಸ್ ಬೆಂಬಲಿತರ 10 ಸದಸ್ಯರ ಗುಂಪೇನಿತ್ತು, ಅವರನ್ನು ಈಗಾಗಲೇ ಮೆಡಿಕಲ್ ಟೆಸ್ಟ್ ಗೆ ಕರೆದುಕೊಂಡು ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಈಗಾಗಲೇ ನ್ಯಾಯಾಧೀಶರ ಮುಂದೆನೂ ಕೂಡ ಕರೆದುಕೊಂಡು ಹೋಗ್ತಾರೆ. ಅದಾದ್ಮೇಲೆ ನ್ಯಾಯಾಂಗ ಬಂಧನ ಕೂಡ ಒಪ್ಪಿಸ್ತಾರೆ. ಆದ್ರೆ ಎಷ್ಟು ದಿನಗಳ ಕಾಲ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ ಅನ್ನುವಂಥದ್ದನ್ನ ಇನ್ನೂ ಕೂಡ ಆಗಿಲ್ಲ. ಅದನ್ನ ನ್ಯಾಯಾಧೀಶರು ಕೂಡ ತೀರ್ಮಾನ ಮಾಡ್ತಾರೆ. ಅಂದ್ರೆ ಯಾರ್ಯಾರು ಭಾಗಿಯಾಗಿದ್ರು ಮತ್ತು ಎಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನ ಕೊಡ್ಬೇಕನ್ನುವಂಥದ್ದನ್ನ. ಇದರಲ್ಲಿ ಪ್ರಮುಖವಾಗಿ 13 ಬಿಜೆಪಿ ಕಾರ್ಯಕರ್ತರ ಬಂಧನ ಆಗಿದ್ದು, ಅದರಲ್ಲಿ ಬಿ ರವಿ, ರವಿ ಬಾಬು, ಪೋತಪ್ಪ, ಬಜ್ಜಪ್ಪ ಸೇರಿದಂತೆ ಒಟ್ಟು 13 ಜನ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಇದೀಗ ಮೆಡಿಕಲ್ ಟೆಸ್ಟ್ ಗೆ ಕರೆದುಕೊಂಡು ಹೋಗ್ಲಾಗುತ್ತೆ. ಮತ್ತೊಂದು ಕಡೆಗೆ ಸತೀಶ್ ರೆಡ್ಡಿ ಅವರ 3 ಗನ್ಮ್ಯಾನ್ಗಳ ಒಟ್ಟು 4 ಗನ್ಮ್ಯಾನ್ಗಳ ಪೈಕಿ 3ರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡು ಅವರನ್ನು ಕೂಡ ಪೊಲೀಸರು ಬಂಧಿಸಿದ್ರೆ ಅವರನ್ನು ಕೂಡ ಈಗ ಮೆಡಿಕಲ್ ಟೆಸ್ಟ್ ಗೆ ಕರ್ಕೊಂಡು ಹೋಗ್ಲಾಗುತ್ತೆ. ಒಟ್ಟಾರೆ ಎಲ್ಲರನ್ನೂ ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅದಾದ್ಮೇಲೆ ನ್ಯಾಯಾಂಗ ಬಂಧನಕ್ಕೂ ಕೂಡ ಪೊಲೀಸರು ಒಪ್ಪಿಸಲಿದ್ದಾರೆ. ದಿವ್ಯ.